ನೇಕಾರಿಕೆಗೆ ಟಿಪ್ಪು ಸುಲ್ತಾನ್ ಕೊಡುಗೆ ಬಹಳ ಇತ್ತು. ನೇಕಾರಿಕೆ ಮುನ್ನೆಲೆಗೆ ಬರುವಂತದ್ದು ಅಂದ್ರೆ ಆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ರೇಷ್ಮೆ ಬೆಳೆ ಯಾವಾಗ ಬಂತೋ ಬಂಗಾಳದಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂತೋ ಅವಾಗ ಇಲ್ಲಿ ಹೆಚ್ಚು ಬೇಡಿಕೆ ಆಯ್ತು ರೇಷ್ಮೆ ಸೀರೆಗಳಿಗೆ. ಯಾಕಂದ್ರೆ ಇಲ್ಲಿ ಮೊದಲೇ ಕೈಮಗ್ಗ ಇದ್ದಿದ್ರಿಂದ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅದು ಇನ್ನೂ ಹೆಚ್ಚು ಬೇಡಿಕೆ ಆಯ್ತು. ಹಾಗಾಗಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರೆ, ದೊಡ್ಡಬಳ್ಳಾಪುರದಲ್ಲಿ ನೇಯ್ಗೆ ಮಾಡ್ತಿದ್ದ ಬಟ್ಟೆಗಳು ಗುಣಮಟ್ಟ ಮತ್ತೆ ಎಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿನ ಸುಮಾರು ಸಾವಿರಾರು ನೇಕಾರರನ್ನ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ತಗೊಂಡೋಗಿ ಅವ್ರನ್ನ ನೆಲೆ ಮಾಡ್ತಾರೆ. ಅಂದ್ರೆ ಇವತ್ತಿರೋಂತ ಬೆಂಗಳೂರು ಅವೆನ್ಯೂ ರಸ್ತೆ ಯಾಕೆ ಇವತ್ತು ಅದು ಪೂರ್ತಿಯಾಗಿ ಅಷ್ಟೊಂದು ಜನಸಂದಣಿ ಇರುವಂತಂದ್ರೆ ಅವತ್ತಿಂದಾನು ಅದು ಇದೇ ತರ ಇತ್ತು. ನೇಕಾರಿಕೆಯಿಂದಾನೇ ಅದು ಆ ರಸ್ತೆ ಇವತ್ತು ಜನ ನಿಬಿಡ ಆಗಿರೋದು. ಅಂದ್ರೆ ಸುಮಾರು ಸಾವಿರಾರು ಕುಟುಂಬಗಳನ್ನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬೆಂಗಳೂರಲ್ಲಿ ತಗೊಂಡೋಗಿ ನೆಲೆ ನಿಲ್ಲಿಸ್ತಾರೆ. ಇವತ್ತು ಅಲ್ಲಿರುವಂತ ಎಲ್ಲ ನೇಯ್ಗೆಕಾರರು ದೊಡ್ಡಬಳ್ಳಾಪುರ ಮೂಲದವ್ರೆ. ನೀವು ಅವ್ರನ್ನ ಕೇಳಿ, ಅವ್ರ ಮುತ್ತಾತ ಎಲ್ಲ ದೊಡ್ಡಬಳ್ಳಾಪುರದಿಂದ ಬಂದಿರೋ ಅಂತಾನೆ ಹೇಳ್ತಾರೆ. ಅಲ್ಲಿಂದ ನಿಮ್ಗೆ ಅದಷ್ಟು ವಿಚಾರಗಳು ಸಿಗುತ್ತೆ. ಇದ್ರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಏನಪ್ಪಾ ಅಂದ್ರೆ, ನೇಕಾರಿಕೆಗೆ ಟಿಪ್ಪು ಸುಲ್ತಾನ್ ಕೊಡುಗೆ ಬಹಳ ಇತ್ತು. ಯಾಕಂದ್ರೆ ಅವನು ಇಲ್ಲಿ ಅವನ ತಂದೆ ಹೈದರಾಲಿ ಇಲ್ಲೆಲ್ಲ ಹುಟ್ಟು ಬೆಳೆದಿರೋ ಜಾಗ, ಅವನು ಓಡಾಡಿರೋಂತ ಜಾಗ. ಹಾಗಾಗಿ ಅವ್ನಿಗೆ ನೇಕಾರಿಕೆ ಬಗ್ಗೆ ಸಂಪೂರ್ಣವಾದಂತ ಅರಿವಿತ್ತು. ಹಾಗಾಗಿ ಇಲ್ಲಿ ನೇಕಾರರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಟ. ಅವ್ನು ಯಾಕೆ ದೊಡ್ಡಬಳ್ಳಾಪುರನ ಅಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಂಡು ಯಾಕೆ ಇಷ್ಟ ಆಯ್ತು ಅಂದ್ರೆ, ಅವಾಗ ಒಂದು ಕಡೆ ಉಲ್ಲೇಖ, ದೊಡ್ಡಬಳ್ಳಾಪುರದ ರೇಷ್ಮೆ ಸೀರೆ ಎಷ್ಟು ದೊಡ್ಡದಾಗಿದ್ರು ಅದನ್ನ ಬೆಕ್ಕಿ ಪೆಟ್ಟಿಯಲ್ಲಿ ಮಡ್ಚಿ ಇಡ್ಬೋದಾಗಿತ್ತು. ಮಸ್ಲಿನ್ ಬಟ್ಟೆ ಅಂತ ಕೂಗ್ತೀನಿ, ಅದು ದೊಡ್ಡಬಳ್ಳಾಪುರ ಅವತ್ತಿಗೆ ಫೇಮಸ್ ಆಗಿತ್ತು. ಇಡೀ ಒಂದು ರೇಷ್ಮೆ ಸೀರೆನ ನೀವು ಬೆಂಕಿ ಪಟ್ಟಣದಲ್ಲಿ ಮಡ್ಚಿ ಇಟ್ಬಿಟ್ಟು ತಗೊಂಡೋಗೋರಂತ. ಅಂದ್ರೆ ಅಷ್ಟು ತೆಳುವಾದ, ಅಷ್ಟು ಕ್ವಾಲಿಟಿ ಅಂತ ಮಸ್ಲಿನ್ ಸೀರೆ ಬಟ್ಟೆಗಳನ್ನ ಅವತ್ತು ದೊಡ್ಡಬಳ್ಳಾಪುರ ನೇಯ್ತಾ ಇತ್ತು. ಅವತ್ತಿಂದನೂ ದೊಡ್ಡಬಳ್ಳಾಪುರ ನೇಯ್ಗೆಗೆ ಪ್ರಸಿದ್ಧಿಯಾಗಿರುವಂತ ಒಂದು ಸ್ಥಳ. ಇವತ್ತು ಅದ್ರ ಪ್ರಾಮುಖ್ಯತೆ ಏನು ಕಡಿಮೆ ಆಗಿಲ್ಲ. ಸುಮಾರು 70-80 ಸಾವಿರ ಜನ ಇವತ್ತು ಅದರಲ್ಲೇ ದುಡಿಮೆ ಕಂಡುಕೊಂಡಿರುವಂತದ್ದು. ಇವರು ಒಂಥರ ನೇಕಾರಿಕೆನವರು ರೈತರ ತರಾನೇ, ಲಾಭ ನಷ್ಟದ ಪ್ರಶ್ನೆ ನೋಡಕ್ ಹೋಗಲ್ಲ. ನಷ್ಟದಲ್ಲೇ ಕೆಲವರು ನಡೆಸ್ತಾ ಇದ್ದಾರೆ. ಎಷ್ಟೊಂದು ಅಲ್ಲಿಂದಲೇ ಸರೋಗ್ತಿದ್ರು ನಡೆಸ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಆ ಕಸು ಬಿಟ್ಟು ಬೇರೆ ಕಸಬು ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಶಾಸಕರು ಏನೋ ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿ ಇವತ್ತಿನ ಒಂದು ಸೀರೆ ಸಂತೆ ಮಾಡಿದ್ರೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಗೊತ್ತಾಯ್ತಾ? ಏನೇ ಅಪಸ್ವರಗಳಿದ್ರು ಇದೊಂದು ಅದ್ಭುತವಾದ ಕಾರ್ಯಕ್ರಮ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ತರದ್ದು ಸಂತೆ ಪ್ರತಿ ವರ್ಷ ನಡೀಲಿ, ನೇಯ್ಗೆಕಾರರಿಗೆ ಒಂದು ಗಟ್ಟಿಯಾದ ಒಂದು ತಳಪಾಯ, ಅಡಿಪಾಯ ಹಾಕಿ ಅಂತ ನಾನು ಹೇಳ್ತೀನಿ.